ಓದಲು ಅಸಾಧ್ಯವಾದ ಹಳೆಯ ಕಾಗದ ಪತ್ರಗಳ ಬರಹವನ್ನು ಯಾವುದರ ಸಹಾಯದಿಂದ ಓದಬಹುದು? ಕಾಸ್ಮಿಕ್ ರೇಸ್, ನೇರಳಾತೀತ ಕಿರಣಗಳು, ಹಾವಕೆಂಪು ಕಿರಣ, ಮೇಲಿನ ಯಾವುದೂ ಅಲ್ಲ. ಸರಿಯಾದ ಉತ್ತರ ಹಾವಕೆಂಪು ವಿಕಿರಣ. ಓದಲು ಸಾಧ್ಯವಾಗದ ಹಳೆ ಕಾಗದದ ಪತ್ರಗಳ ಬರಹವನ್ನು ಓದುವುದು ಈ ಹಾವಕೆಂಪು ವಿಕಿರಣ ಅಂದರೆ ಈ ಇನ್ಫ್ರಾರೆಡ್ ರೇಡಿಯೇಷನ್ ಮುಖಾಂತರ ನೋಡಬಹುದು, ಓದಬಹುದು. ನೆಕ್ಸ್ಟ್, ಒಂದು ಚಿಕ್ಕ ಮಳೆ ಹನಿಯು ಗಾಳಿಯಲ್ಲಿ ಕೆಳಗೆ ಬೀಳುವಾಗ ಅದರ ವೇಗ ಏನಾಗುತ್ತದೆ? ಒಂದು ಚಿಕ್ಕ ಮಳೆ ಹನಿಯು ಗಾಳಿಯಲ್ಲಿ ಕೆಳಗೆ ಬೀಳ್ತಿರ್ತಕ್ಕಂಥ ಸಂದರ್ಭದಲ್ಲಿ ಅದರ ವೇಗದಲ್ಲಿ ಏನು ಬದಲಾವಣೆಯಾಗುತ್ತದೆ ಎಂದರ್ಥ. ಅಂದರೆ ನೋಡಿ, ವೇಗ ನಿರಂತರವಾಗಿ ಹೆಚ್ಚಾಗುವುದು, ವೇಗ ನಿರಂತರವಾಗಿ ಕಡಿಮೆಯಾಗುವುದು, ಮೊದಲು ಒಂದು ವೇಗದಲ್ಲಿದ್ದು ನಂತರ ಹೆಚ್ಚಾಗುವುದು, ಮೊದಲು ವೇಗ ಹೆಚ್ಚಾಗುತ್ತದೆ ನಂತರ ಒಂದೇ ರೀತಿಯಲ್ಲಿ ವೇಗವನ್ನು ಹೊಂದುತ್ತದೆ. ಸರಿಯಾದ ಉತ್ತರ ಮೊದಲು ವೇಗ ಹೆಚ್ಚಾಗುತ್ತದೆ. ಮಳೆ ಹನಿಯು ಗಾಳಿಯಲ್ಲಿ ಕೆಳಗೆ ಬೀಳಬೇಕಾದ ಸಂದರ್ಭದಲ್ಲಿ ವೇಗವು ಮೊದಲು ಹೆಚ್ಚಾಗ್ತಾ ಹೋಗುತ್ತೆ, ನಂತರ ಒಂದೇ ರೀತಿಯಲ್ಲಿ ವೇಗವನ್ನು ಹೊಂದುತ್ತದೆ. ಅಂದರೆ ವೇಗದಲ್ಲಿ ಯಾವುದೇ ಬದಲಾವಣೆ ಆಗೋದಿಲ್ಲ, ಮೊದಲು ಮಾತ್ರ ವೇಗ ಜಾಸ್ತಿ ಆಗುತ್ತೆ, ಅದ ನಂತರ ಒಂದೇ ರೀತಿಯಾದ ವೇಗವನ್ನು ಹೊಂದುತ್ತದೆ. ನೆಕ್ಸ್ಟ್, ವೈದ್ಯರು ರೋಗಿ ಹೊಟ್ಟೆಯನ್ನು ಪರೀಕ್ಷಿಸಲು ಬಳಸುವಂತಹ ಎಂಡೋಸ್ಕೋಪ್ ಯಾವುದರ ಮೇಲೆ ವರ್ಕ್ ಆಗುತ್ತದೆ? ಯಾವ ತತ್ವದ ಮೇಲೆ ಕೆಲಸವನ್ನು ಮಾಡುತ್ತದೆ? ಸರಿಯಾದ ಉತ್ತರ ಪೂರ್ಣ ಆಂತರಿಕ ಪ್ರತಿಫಲನ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಂತ ನಾವು ಕರಿತೇವೆ, TIR ಅಂತ ನಾವು ಕರಿತೇವೆ. ಎಂಡೋಸ್ಕೋಪ್ ಈ TIR ಮೇಲೆ ಪೂರ್ಣ ಆಂತರಿಕ ಪ್ರತಿಫಲನ ಮೇಲೆ ಕೆಲಸವನ್ನು ಮಾಡುತ್ತದೆ. ಈಗ ದಂತವೈದ್ಯರು ದಂತ ಪರೀಕ್ಷೆಗೆ ಉಪಯೋಗಿಸುವಂತಹ ಮಸೂರ ಯಾವುದು? ದಂತವೈದ್ಯರು ಬಳಸುವಂತಹ ಮಸೂರ ಯಾವುದು? ನಿಮ್ನ ಮಸೂರ, ಪೀನ ಮಸೂರ, ನಿಮ್ನ ದರ್ಪಣ, ಪೀನ ದರ್ಪಣ. ಸರಿಯಾದ ಉತ್ತರ ನಿಮ್ನ ದರ್ಪಣವನ್ನು ದಂತವೈದ್ಯರು ದಂತ ಪರೀಕ್ಷೆಗೆ ಬಳಸುತ್ತಾರೆ. ನೆಕ್ಸ್ಟು, ಕಣ್ಣಿನಲ್ಲಿರುವಂತಹ ಈ ಪಾಪೆ ಮಾಡುವ ಕಾರ್ಯ ಏನು? ಬೆಳಕಿನ ಪ್ರಮಾಣದ ಜೊತೆಗೆ ಹೊಂದಾಣಿಕೆಯನ್ನು ಮಾಡುವುದೇ ಈ ಪಾಪೆಯ ಕೆಲಸ. ಕಣ್ಣಿನಲ್ಲಿರ್ತಕ್ಕಂತಹ ಪಾಪೆಯ ಕೆಲಸ ಏನಂದರೆ ಬೆಳಕಿನ ಪ್ರಮಾಣದ ಜೊತೆಗೆ ಹೊಂದಾಣಿಕೆಯನ್ನು ಮಾಡುವುದು. ನೆಕ್ಸ್ಟ್, ಡೀಸೆಲ್ ಇಂಜಿನ್ನಲ್ಲಿ ಇಂಧನವು ಸಿಲಿಂಡರ್ನಲ್ಲಿ ಒತ್ತಿಕೊಳ್ಳಲು ಕಾರಣ ಯಾವುದು? ಡೀಸೆಲ್ ಇಂಜಿನಲ್ಲಿ ಇಂಧನ ಹಾಕಿರ್ತಲ್ಲ, ಅದು ಸಿಲಿಂಡರ್ನಲ್ಲಿ ಫೈರ್ ಆಗುತ್ತಲ್ಲ, ಅದಕ್ಕೆ ಕಾರಣ ಏನು ಅಂತ. ಅಂದರೆ ಕಂಪ್ರೆಷನ್, ಒತ್ತಡದಿಂದ ಕಾರಣ, ಅಥವಾ ಫ್ರಿಕ್ಷನ್ನಿಂದ ಕಾರಣ, ಅಥವಾ ಸ್ಪಾರ್ಕ್ ಪ್ಲಗ್ ಆಗಿರ್ತೀವಲ್ಲ ಅದರಿಂದ ಕಾರಣ, ಅಥವಾ ಆಟೋಮೆಟಿಕ್ ಸ್ವಯಂ ಚಾಲಿತ ಇರುತ್ತಲ್ಲ ಅದರಿಂದ ಕಾರಣನೋ? ಸರಿಯಾದ ಉತ್ತರ ಕಂಪ್ರೆಷನ್. ಯಾವಾಗ ಪ್ರೆಷರ್ ಆಗುತ್ತೋ ಇದರೊಳಗೆ ಡೀಸೆಲ್ ಇಂಜಿನಲ್ಲಿ, ಆವಾಗ ಆಟೋಮೆಟಿಕ್ಕಾಗಿ ಇಂಧನವು ಸಿಲಿಂಡರ್ನಲ್ಲಿ ಒತ್ತಿಕೊಳ್ಳುತ್ತದೆ. ಇದು ಕಂಪ್ರೆಷನ್ ಅಂತ ನಾವು ಕರಿತೇವೆ, ಕಂಪ್ರೆಷನ್. ನೆಕ್ಸ್ಟ್, LCDಯ ವಿಸ್ತೃತ ರೂಪ ಏನು? LCD ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ, ಬಹಳ ರಿಪೀಟೆಡ್ ಪ್ರಶ್ನೆ. LCD ಸರಿಯಾದ ಉತ್ತರ ಲಿಕ್ವಿಡ್ ಕ್ರಿಸ್ಟಲ್ ಡಿಸ್ಪ್ಲೇ. LCDಯನ್ನು ವಿಸ್ತೃತ ರೂಪ ಅಂದರೆ ಕೇಳಿದರೆ ಲಿಕ್ವಿಡ್ ಕ್ರಿಸ್ಟಲ್ ಡಿಸ್ಪ್ಲೇ. ನೆಕ್ಸ್ಟ್, ಕೊಳೆತ ಮೊಟ್ಟೆ ರೋಟನ್ ಹೆಗ್ ವಾಸನೆ ಹೊಂದಿರುವ ಅನಿಲ ಯಾವುದು? ಕೊಳೆತ ಮೊಟ್ಟೆ ಸ್ಮೆಲ್ ಬರ್ತಾ ಇರುತ್ತೆ, ಹಾಗಾದರೆ ಆ ಸ್ಮೆಲ್ಲಿಗೆ ಕಾರಣವಾದಂತಹ ಒಂದು ಕೆಮಿಕಲ್ ಯಾವುದು ಹೇಳಿ? ಸರಿಯಾದ ಉತ್ತರ ಹೈಡ್ರೋಜನ್ ಸಲ್ಫೇಟ್. ಈ ಹೈಡ್ರೋಜನ್ ಸಲ್ಫೇಟ್ ಇಂದ ಈ ಮೊಟ್ಟೆಯು ಕೊಳೆತ ವಾಸನೆ ಬರುತ್ತದೆ, ಹೈಡ್ರೋಜನ್ ಸಲ್ಫೇಟ್. ನೆಕ್ಸ್ಟ್, ಯುರೋಪಿನ ಹೆಬ್ಬಾಗಿಲು ಎಂದು ಯಾವ ಪ್ರಸಿದ್ಧಿ ಪಡೆದಿರುವ ದೇಶ ಯಾವುದು? ಯುರೋಪಿನ ಹೆಬ್ಬಾಗಿಲು ಅಂತ ಪ್ರಸಿದ್ಧಿ ಪಡೆದಕ್ಕಂತಹ ದೇಶ ಯಾವುದು? ನೋಡಿ, ಆಸ್ಟ್ರಿಯಾ, ಸ್ವಿಟ್ಜರ್ಲ್ಯಾಂಡ್, ಬೆಲ್ಜಿಯಂ, ಪೋಲ್ಯಾಂಡ್. ಸರಿಯಾದ ಉತ್ತರ ಬೆಲ್ಜಿಯಂ. ಬೆಲ್ಜಿಯಂ ದೇಶವನ್ನು ನಾವು ಯುರೋಪಿನ ಹೆಬ್ಬಾಗಿಲು ಅಂತ ನಾವು ಕರಿತೀವಿ, ಅದೇ ರೀತಿಯಾಗಿ ಅದು ಫೇಮಸ್ ಆಗಿದೆ, ಯುರೋಪಿನ ಹೆಬ್ಬಾಗಿಲು ಬೆಲ್ಜಿಯಂ. ನೆಕ್ಸ್ಟ್, ಆಲಿಕೆಯಾಕಾರದ ಮೋಡಗಳಿಂದ ಸುಂಟ್ರಗಾಳಿ ಅಂದರೆ ರಾಯಲ್ ವಿಂಡ್ ಉಂಟು ಮಾಡುವ ವಿದ್ಯಮಾನ ಯಾವುದು? ಆಲಿಕೆಯಾಕಾರದ ಮೋಡಗಳಿಂದ ಸುಂಟ್ರಗಾಳಿಯನ್ನು ಉಂಟು ಮಾಡುವಂತಹ ವಿದ್ಯಮಾನ ಯಾವುದು? ನೋಡಿ,
ಸಿರ್ರಸ್, ಟೈಫೂನ್, ಸೈಕ್ಲೋನ್, ಟೊರ್ನ್ಯಾಡೋ ಇದೆ. ಸರಿಯಾದ ಉತ್ತರ ಟೊರ್ನ್ಯಾಡೋ. ಈ ಟೊರ್ನ್ಯಾಡೋ ಎನ್ನುವಂಥದ್ದು ಈ ಹಾನಿಕಾರಕ ಮೋಡಗಳಿಂದ ಸುಂಟರ್ ಗಾಳಿ ಉಂಟು ಮಾಡುವಂತಹ ವಿದ್ಯಮಾನಕ್ಕೆ ನಾವೇನಂತ ಕರೆದೀವಿ? ಟೊರ್ನ್ಯಾಡೋ. ನೆಕ್ಸ್ಟ್, ಫೈರ್ವಾಲ್ಗಳನ್ನು ಯಾವುದರ ವಿರುದ್ಧ ಬಳಸುವರು? ಫೈರ್ವಾಲ್ ನೋಡಿ, ಅನಧಿಕೃತ ಬಳಕೆ, ವೈರಸ್ ದಾಳಿ, ದತ್ತಾಂಶ ಬಳಕೆ, ಯಾವುದೂ ಅಲ್ಲ. ಸರಿಯಾದ ಉತ್ತರ ಅನಧಿಕೃತ ಬಳಕೆ, ಅನ್ಅಥರೈಸ್ಡ್ ಯೂಸ್. ಇದಕ್ಕೋಸ್ಕರ ಈ ಫೈರ್ವಾಲ್ ಅದರ ವಿರುದ್ಧ ಬಳಸ್ತಾರೆ, ಅನಧಿಕೃತವಾಗಿ ಕಂಪ್ಯೂಟರ್ನ ಬಳಸೋರಿಗೆ. ಡೊಮೈನ್ ಹೆಸರನ್ನು ಯಾವುದನ್ನು ಗುರುತಿಸಲು ಬಳಸುತ್ತಾರೆ? ಡೊಮೈನ್ ನೇಮ್ ಅಂತೀವಲ್ಲ, ಅದನ್ನು ಯಾವುದನ್ನು ಗುರುತಿಸೋಕ್ಕೋಸ್ಕರ ಆ ಥರ ಡೊಮೈನ್ ನೇಮ್ ಅಂತ ಬಳಸ್ತೇವೆ. ನೋಡಿ, ಒಂದು ಸೇವೆಯನ್ನು ಒದಗಿಸುವುದು, ಒಂದು ಅಂತರ್ಜಾಲ ಪ್ರದೇಶ, ರವಾನಿಸುವ ಸ್ಥಳ, ಸ್ವೀಕರಿಸುವ ಸ್ಥಳ. ಸರಿಯಾದ ಉತ್ತರ ಅದು ಒಂದು ಅಂತರ್ಜಾಲ ಪ್ರದೇಶ. ಅದು ಒಂದು ಅಂತರ್ಜಾಲ ಪ್ರದೇಶ. ಫಾರ್ ಎಕ್ಸಾಂಪಲ್, ನೀವು ಯಾವುದಾದ್ರೂ ಒಂದು ಜಿಮೇಲ್ಗೆ ಹೆಸರು ಕೊಟ್ಟಿರ್ತೀರ, ಅದ್ರ ಮುಂದೆ ಏನೋ ಒಂದು ಹೆಸರು ಇಟ್ಟಿರ್ತೀರ, ಅದಾದಮೇಲೆ @gmail.com ಅಂತ ಮುಂದಿರುತ್ತೆ. ಇಲ್ಲಿ ನೀವು ಮುಂಚೆ ನಿಮ್ಮ ಹೆಸರು ಏನೋ ಒಂದು ಕೊಟ್ಟಿರ್ತೀರಲ್ಲ, ಪಾಸ್ವರ್ಡ್, ಅದನ್ನು ಯೂಸರ್ ನೇಮ್ ಅಂತ ಕರಿತೇವೆ. ಇಲ್ಲಿ @gmail.com ಅಂತ ಬರುತ್ತಲ್ಲ, ಅದು ಡೊಮೈನ್ ನೇಮ್. ಅದನ್ನು ನಾವು ಡೊಮೈನ್ ಹೆಸರು ಅಂತ ಕರಿತೇವೆ. ಫಾರ್ ಎಕ್ಸಾಂಪಲ್, ಈಗ ಸುರೇಶ123 @gmail.com ಅಂತ ಇರುತ್ತೆ. ಸುರೇಶ123 ಅನ್ನೋದು ಯೂಸರ್ ನೇಮ್, @gmail.com ಅನ್ನೋದು ಡೊಮೈನ್ ನೇಮ್, ಡೊಮೈನ್ನ ಹೆಸರು. ಸೊ ಡೊಮೈನ್ ಹೆಸರನ್ನು ಯಾವುದನ್ನು ಗುರುತಿಸಲು ಬಳಸ್ತಾರೆ ಅಂದರೆ ಅದು ಒಂದು ಅಂತರ್ಜಾಲ ಪ್ರದೇಶ, ಅದು ಒಂದು ಇಂಟರ್ನೆಟ್ ಪ್ಲೇಸ್. ಅದು ಈಗ ಜಾಲತಾಣ ಪುಟದಲ್ಲಿ ರನ್ ಆಗುವ ಚಿಕ್ಕ ಎನಿಮೇಷನ್ಗಳನ್ನು ಏನೆನ್ನುವರು? ಚಿಕ್ಕ ಚಿಕ್ಕ ಎನಿಮೇಷನ್ಗಳು ಜಾಲತಾಣಗಳಲ್ಲಿ ರನ್ ಆಗ್ತಾ ಇರ್ತವೆ, ಅದಕ್ಕೆ ಏನಂತೀವಿ? ಫ್ಲ್ಯಾಶ್, ಕುಕೀಸ್, ಸ್ಲೈಡರ್, ಸ್ಟಾಕ್ಸ್. ಸರಿಯಾದ ಉತ್ತರ ಕುಕೀಸ್. ಜಾಲತಾಣಗಳ ನಾವು ಪುಟಗಳು ಓಪನ್ ಮಾಡಿದರೆ ಅಲ್ಲಿ ರನ್ ಆಗುವಂತಹ ಚಿಕ್ಕ ಎನಿಮೇಷನ್ಗಳಿಗೆ ನಾವು ಏನಂತೇವೆ ಅಂದರೆ ಕುಕೀಸ್ ಅಂತ ನಾವು ಕರಿತೇವೆ, ಕುಕೀಸ್. ನೆಕ್ಸ್ಟ್, MICR ಭಾಳ 2-3 ಪ್ರಶ್ನೆ ಪತ್ರಿಕೆಯಲ್ಲಿ PC ಮತ್ತು PSIದಾಗೆ ಜಾಸ್ತಿಗಳಿರ್ತಕ್ಕಂಥ ಪ್ರಶ್ನೆ. MICR ಅಂದರೆ ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರೆಕಗ್ನೈಸೇಷನ್. ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರೆಕಗ್ನೈಸೇಷನ್. ಸರಿಯಾದ ಉತ್ತರ ಆಪ್ಷನ್ಸ್ ಸಿ. ನೆಕ್ಸ್ಟ್ ನೋಡಿ, ಈ ಕೆಳಗಿನವುಗಳಲ್ಲಿ ಇಮೇಲ್ ಸ್ಪೂಫಿಂಗ್ಗೆ ಸಂಬಂಧಿಸಿರುವುದು ಯಾವುದು? ನೋಡಿ, ಇಮೇಲ್ ಸ್ಪೂಟಿಂಗು ನೋಡಿ, ಸ್ಪ್ಯಾನು, ಟ್ರೋಜನ್ನು, ಮಾಲ್ವೇರು, ಫೈರ್ವಾಲು ಇವೆಲ್ಲ ನೋಡಿರಿ. ಇದರೊಳಗೆ ಇಮೇಲ್ ಸ್ಪೂಟಿಂಗ್ ಯಾವುದು? ಸ್ಪ್ಯಾನ್ ಎನ್ನುವಂಥದ್ದು ಇಮೇಲ್ ಸ್ಪೂಟಿಂಗಿಗೆ ಸಂಬಂಧಿಸಿದೆ. ಸ್ಪ್ಯಾನ್, SPAN. ನೆಕ್ಸ್ಟ್, ಸೈಬರ್ ವೆಂಟಿಂಗ್ ವುಡ್ ಅಂತ ಕರಿತೀವಿ. ನಮಗೆ ಸೈಬರ್ ಕ್ರೈಮಲ್ಲಿ ನಾವು ಬಹಳಷ್ಟು ವಿಂಗಡಗಳನ್ನು ನೋಡ್ತಾ ಹೋಗ್ತೀವಿ, ಅದನ್ನು ಇನ್ನೊಂದು ಕ್ಲಾಸಲ್ಲಿ ಹೇಳ್ತಾ ಬರೋಣ. ಈ ಸೈಬರ್ ಕ್ರೈಮ್ ಬಗ್ಗೆ ಈಗ ಕೇವಲ ಸೈಬರ್ ವೆಂಟಿಂಗ್ ವುಡ್ ಅಂತ ಹೇಳ್ತೀನಿ ನಾನು. ಈ ಸೈಬರ್ ವೆಂಟಿಂಗ್ ವುಡ್ ಅಂದರೆ ಏನು? ನೋಡಿ, ಆಪ್ಷನ್ಸ್ ನೋಡಿ. ಅಂತರ್ಜಾಲ ಸೇವೆಗಳ ಮೂಲಕ ಜನರಿಗೆ ಹಿಂಸೆ ಕೊಡುವುದು. B ನೋಡಿ, ಇಂಟರ್ನೆಟ್ ಸೇವೆಗಳಿಂದ ಒಬ್ಬ ವ್ಯಕ್ತಿ ಅಥವಾ ಸಂಸ್ಥೆಯ ರಹಸ್ಯ ಮಾಹಿತಿಗಳನ್ನು ತಿಳಿದುಕೊಳ್ಳುವುದು. C ನೋಡಿ, A ಮತ್ತು B ಎರಡೂ ಸರಿ. D ನೋಡಿ, ಇಂಟರ್ನೆಟ್ ಮೂಲಕ ದೂರು ದಾಖಲಿಸುವುದು. ಇದಕ್ಕೆ ಸರಿಯಾದ ಉತ್ತರ ಇಂಟರ್ನೆಟ್ ಮೂಲಕ ನಾವು ದೂರನ್ನು ದಾಖಲಿಸ್ತೇವೆ. ಸೈಬರ್ ಅಪರಾಧಗಳು ಆದ ನಂತರ ನಾವು ಇಂಟರ್ನೆಟ್ ಮುಖಾಂತರ ಯಾವಾಗ ನಾವು ಆ ದೂರನ್ನು ದಾಖಲಿಸ್ತೇವೋ ಅದನ್ನು ನಾವು ಸೈಬರ್ ವೆಂಟಿಂಗ್ ವುಡ್ ಅಂತ ನಾವು ಕರಿತೇವೆ. ಸೈಬರ್ ವೆಂಟಿಂಗ್ ವುಡ್ ಅಂದ್ರೇನು? ಇಂಟರ್ನೆಟ್ ಮೂಲಕ ದೂರುಗಳನ್ನು, ಕಂಪ್ಲೇಂಟ್ಗಳನ್ನು ನಾವು ರಿಜಿಸ್ಟರ್ ಮಾಡುವುದು, ಇಂಟರ್ನೆಟ್ ಮೂಲಕ ದೂರುಗಳನ್ನು ದಾಖಲಿಸುವುದು. ನೆಕ್ಸ್ಟು, ಈ ಇಸ್ರೋ ಸಂಸ್ಥೆ ಮಾನವ ಬಾಹ್ಯಾಕಾಶ ಕೇಂದ್ರವನ್ನು ಎಲ್ಲಿ ಸ್ಥಾಪಿಸಿದೆ? ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಎಲ್ಲಿದೆ? ಎಲ್ಲರಿಗೂ ಗೊತ್ತು. ಸರಿಯಾದ ಉತ್ತರ ಬೆಂಗಳೂರು. ಕರ್ನಾಟಕದ ಬೆಂಗಳೂರಿನಲ್ಲೂ ಇಸ್ರೋದ ಕೇಂದ್ರವನ್ನು ನಾವು ಕಾಣಬಹುದು. ಹಾಗಾದರೆ ಮಾಸ್ಟರ್ ಕಂಟ್ರೋಲ್ ಇರೋದು ಅಂದರೆ ಹಾಸನದಲ್ಲದು. ಕೇವಲ ಬಾಹ್ಯಾಕಾಶ ಕೇಂದ್ರ ಇರುವುದು ಇದು ಬೆಂಗಳೂರಿನಲ್ಲಿ. ಆಗ ಬಾಹ್ಯಾಕಾಶದ ಮಾಸ್ಟರ್ ಕಂಟ್ರೋಲ್ ಇರೋದಲ್ಲಿ ಅಂತ ಕೇಳಿರೋದು ಹಾಸನ. ನೆಕ್ಸ್ಟ್, ಕಜ್ಲಿ ಜೌಗು
ಪ್ರದೇಶ ಮತ್ತು ಪವಿತ್ರ ಕಾಳಿಬೀನ್ ನದಿ. ಕಜ್ಲಿ ಜೋಗು ಪ್ರದೇಶ ಮತ್ತು ಪವಿತ್ರ ಕಾಳಿಬೀನ್ ನದಿಯನ್ನು ವನ್ಯಜೀವಿ ಸಂರಕ್ಷಣಾ ಮೀಸಲು ತಾಣವನ್ನಾಗಿ ಘೋಷಿಸಿದ್ದು ಇದು ಯಾವ ರಾಜ್ಯದಲ್ಲಿದೆ? ಬಹಳ ಇಂಪಾರ್ಟೆಂಟ್ ಪ್ರಶ್ನೆ. ಕಜ್ಲಿ ಜೋಗು ಪ್ರದೇಶ ಮತ್ತು ಪವಿತ್ರ ಕಾಳಿಬೀನ್ ನದಿ ಇದು ಈ ವನ್ಯಜೀವಿ ಸಂರಕ್ಷಣಾ ಧಾಮಗಳಿವು. ಕಜ್ಲಿ ಗೌದು ಪ್ರದೇಶ ಮತ್ತು ಪವಿತ್ರ ಕಾಳಿಬೀನ್ ನದಿಯನ್ನು ವನ್ಯಜೀವಿ ಸಂರಕ್ಷಣೆಯಲ್ಲಿ ಮೀಸಲು ತಾಣವನ್ನಾಗಿ ಘೋಷಿಸಿದ್ದಾರೆ. ಹಾಗಾದರೆ ಇದು ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ನೋಡಿ, ಸರಿಯಾದ ಉತ್ತರ ಒಡಿಶಾ. ಒಡಿಶಾದಲ್ಲಿ ನಾವು ಈ ಸಂರಕ್ಷಣಾ ಮೀಸಲು ತಾಣಗಳನ್ನು ಕಜ್ಲಿ ಜೋಗು ಪ್ರದೇಶ ಮತ್ತು ಪವಿತ್ರ ಕಾಳಿಬೀನ್ ನದಿ ಇವೆರಡನ್ನು ಕಾಣಬಹುದು. ನೆಕ್ಸ್ಟ್ ನೋಡಿ, ಭಗವದ್ಗೀತೆಯನ್ನು ಇಂಗ್ಲೀಷ್ಗೆ ಅನುವಾದ ಮಾಡಿ ಅದಕ್ಕೆ ಶ್ವೇತ ಸರಸ್ವತಿ ಅಂತ ಅನಿಸ್ಕೊಳ್ತಾರೆ. ಭಗವದ್ಗೀತೆಯನ್ನು ಇಂಗ್ಲೀಷ್ಗೆ ಅನುವಾದ ಮಾಡಿದ ನಂತರ ಅವರಿಗೆ ಶ್ವೇತ ಸರಸ್ವತಿ ಅಂತ ನಾವು ಕರೀತಾರೆ. ಹಾಗಾದರೆ ಆ ಇಂಗ್ಲೀಷ್ ಭಾಷೆಗೆ ಅನುವಾದ ಮಾಡಿದಂತಹ ವ್ಯಕ್ತಿ ಯಾರು? ನೋಡಿ, ನಾರಾಯಣ ಗುರು, ಅನಿ ಬೆಸೆಂಟ್, ಸಾವಿತ್ರಿ ಬಾಪುಲೆ, ಕದಂಬಿನಿ ಗಂಗೂಲಿ. ಸರಿಯಾದ ಉತ್ತರ ಅನಿ ಬೆಸೆಂಟ್. ಅನಿ ಬೆಸೆಂಟ್ರವರು ಅದು ಭಗವದ್ಗೀತೆಯನ್ನು ಇಂಗ್ಲೀಷ್ಗೆ ಟ್ರಾನ್ಸ್ಲೇಟನ್ನು ಮಾಡಿದರು. ನೆಕ್ಸ್ಟ್, ಗಾಂಧೀಜಿಯವರು ಸತ್ಯಾಗ್ರಹ ಸಭಾ ಸಂಘಟನೆಯನ್ನು ಸಂಘಟಿಸಿದ್ದು ಯಾವಾಗ? ಗಾಂಧೀಜಿಯವರು ಸತ್ಯಾಗ್ರಹ ಸಭಾ ಎನ್ನುವಂತಹ ಸಂಘಟನೆಯನ್ನು ಸಂಘಟಿಸಿದ್ದು ಯಾವಾಗ? ನೋಡಿ, ಸರಿಯಾದ ಉತ್ತರ ರೌಲಟ್ ಕಾಯ್ದೆ ವಿರುದ್ಧ ಹೋರಾಡಲು ಗಾಂಧೀಜಿಯವರು ಸತ್ಯಾಗ್ರಹ ಸಭಾ ಎನ್ನುವಂತಹ ಒಂದು ಸಂಘಟನೆಯನ್ನು ಸಂಘಟಿಸಿದರು. ರೌಲಟ್ ಕಾಯ್ದೆ ವಿರುದ್ಧ ಹೋರಾಡುವಂಥದ್ದು. ನೆಕ್ಸ್ಟ್, ದಂಡಿ ಉಪ್ಪಿನ ಸತ್ಯಾಗ್ರಹದಲ್ಲಿ ಗಾಂಧೀಜಿಯವರೊಡನೆ ಹೆಜ್ಜೆ ಹಾಕಿದ ಕರ್ನಾಟಕದ ಸ್ವಾತಂತ್ರ್ಯ ಹೋರಾಟಗಾರ ಯಾರು? ಕರ್ನಾಟಕ ಸ್ಟೇಟ್ ಎಕ್ಸಾಮಲ್ಲಿ ಕೇಳುವಂತಹ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳಲ್ಲಿ ಒಂದು. ಕರ್ನಾಟಕ ಸ್ವಾತಂತ್ರ್ಯ ಹೋರಾಟಗಾರ ಅಂದರೆ ದಂಡಿ ಸತ್ಯಾಗ್ರಹದಲ್ಲಿ ಭಾಗವಹಿಸಿದ ಗಾಂಧೀಜಿ ಜೊತೆಗೆ ಅಂತಹ ಕರ್ನಾಟಕ ಸ್ವಾತಂತ್ರ್ಯ ಹೋರಾಟಗಾರ ಯಾರು? ಇದು ಮೋಸ್ಟ್ ರಿಲೆವೆಂಟ್, ಎಲ್ಲರಿಗೂ ಗೊತ್ತಿರೋಂಥದ್ದೇ. ಮೈಲಾರ ಮಾದೇವಪ್ಪನವರು ಇವರು ಸಮೇತ ದಂಡಿ ಸತ್ಯಾಗ್ರಹದಲ್ಲಿ ಪಾಲ್ಗೊಂಡಿದ್ದಂತಹ ಒಬ್ಬ ವ್ಯಕ್ತಿ. ಆದ ಕರ್ನಾಟಕದ ಒಬ್ಬ ವ್ಯಕ್ತಿ ಗಾಂಧೀಜಿಯವರ ಜೊತೆಗೆ ಹೆಜ್ಜೆ ಹಾಕಿದ. 1930ರಲ್ಲಿ ನಡೆಯುತ್ತೆ. ಇದು ಸಬರಮತಿಯಿಂದ ದಂಡಿವರೆಗೆ ಹೋಗ್ತಾರೆ. ಸುಮಾರು ಸಬರಮತಿಯಿಂದ ದಂಡಿವರೆಗೆ ಅಲ್ಲಿ ಮೈಲಾರ ಮಾದೇವಪ್ಪನವರು ಸಮೇತ ಪಾಲ್ಗೊಂಡಿರ್ತಾರೆ. ನೆಕ್ಸ್ಟ್, ಮುಸ್ಲಿಂ ಲೀಗ್ ನೇರ ಕಾರ್ಯಾಚರಣೆ ದಿನವನ್ನು ಆಚರಿಸಿದ್ದು ಯಾವಾಗ? ಸರಿಯಾದ ಉತ್ತರ ಆಗಸ್ಟ್ 16, 1946. ಆಗಸ್ಟ್ 16, 1946ರಲ್ಲಿ ಮುಸ್ಲಿಂ ಲೀಗ್ ನೇರ ಕಾರ್ಯಾಚರಣೆಯನ್ನು ಆಚರಿಸುತ್ತದೆ. ಆಗಸ್ಟ್ 16, 1946. ನೆಕ್ಸ್ಟ್, ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ. ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ನಲ್ಲಿ ಎಲ್ಲ ಕಾರ್ಯಕಲಾಪಗಳನ್ನು ಇಂಗ್ಲೀಷ್ ಭಾಷೆಯಲ್ಲಿ ಜರುಗಲು ಅನುವು ಮಾಡಿಕೊಟ್ಟಿರುವಂತಹ ವಿಧಿ ಯಾವುದು? ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ನಲ್ಲಿ ಕಾರ್ಯಕಲಾಪಗಳನ್ನ ಇಂಗ್ಲೀಷ್ ಭಾಷೆಯಲ್ಲಿ ಜರುಗಲು ಅನುವು ಮಾಡಿಕೊಟ್ಟಿರ್ತಕ್ಕಂಥ ವಿಧಿ, ಸಂವಿಧಾನದ ವಿಧಿ ಯಾವುದು? ಸರಿಯಾದ ಉತ್ತರ ಆರ್ಟಿಕಲ್ 348A ವಿಧಿಯನ್ವಯ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ನಲ್ಲಿ ಎಲ್ಲ ಕಾರ್ಯಕಲಾಪಗಳನ್ನು ನಾವು ಇಂಗ್ಲೀಷ್ ಭಾಷೆಯಲ್ಲಿ ಜರುಗಬೇಕು. ಆ ರೀತಿಯಾಗಿ ಅರಿವು ಮಾಡಿಕೊಟ್ಟಿರ್ತಕ್ಕಂಥ ವಿಧಿ ಯಾವುದು ಅಂದರೆ 348A. ನೆಕ್ಸ್ಟ್, ಲೋಕಾಯುಕ್ತಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಮೊದಲನೇದು ನೋಡಿ, ಈ ಲೋಕಾಯುಕ್ತ ಕಾಯ್ದೆಯನ್ನು ಒಡಿಶಾ ರಾಜ್ಯವು ಪ್ರಥಮ ಬಾರಿಗೆ ಜಾರಿಗೆ ತಂದಿತು. ಬಿ ನೋಡಿ, ಮಹಾರಾಷ್ಟ್ರ ರಾಜ್ಯವು ಪ್ರಥಮವಾಗಿ ಲೋಕಾಯುಕ್ತವನ್ನು ನೇಮಿಸಿತು. ಸರಿಯಾದ ಉತ್ತರ ಮೇಲಿನ ಎಲ್ಲವೂ ಸರಿ. ಲೋಕಾಯುಕ್ತ ಕಾಯ್ದೆಯನ್ನು ಒಡಿಶಾ ರಾಜ್ಯವು ಪ್ರಥಮ ಬಾರಿಗೆ ಹೊರಡಿಸಿತು. ಬಿ ನೋಡಿ, ಮಹಾರಾಷ್ಟ್ರ ರಾಜ್ಯವು ಪ್ರಥಮವಾಗಿ ಲೋಕಾಯುಕ್ತವನ್ನು ನೇಮಿಸಿತು. ಲೋಕಾಯುಕ್ತ ನೇಮಕ ಮಾಡೈತೆ ಮಹಾರಾಷ್ಟ್ರ ಪ್ರಥಮ ಬಾರಿಗೆ, ಆದರೆ ಲೋಕಾಯುಕ್ತ ಕಾಯ್ದೆಯನ್ನು ಒಡಿಶಾ ರಾಜ್ಯ ಪ್ರಥಮ ಬಾರಿಗೆ ಹೊರಡಿಸುತ್ತೆ. ಸೊ ಎರಡೂ ಸರಿಯಾದ ಉತ್ತರಗಳು. ನೆಕ್ಸ್ಟ್, ನಿಶ್ಶಬ್ದ ಗೋಪುರ, ಸೈಲೆಂಟ್ ವ್ಯಾಲಿ, ನಿಶ್ಶಬ್ದ ಗೋಪುರ ಹೊಂದಿರುವುದು ಯಾರಿಗೆ ಸಂಬಂಧಿಸಿದೆ? ನೋಡಿ, ಪಾರ್ಸಿಗಳಿಗೆ, ಜೈನರಿಗೆ, ಬೌದ್ಧರಿಗೆ, ಹಿಂದೂಗಳಿಗೆ. ಸರಿಯಾದ ಉತ್ತರ ಪಾರ್ಸಿಗಳಿಗೆ ಈ ನಿಶ್ಶಬ್ದ ಗೋಪುರ ಸಂಬಂಧಿಸಿದೆ.
ಹಾಗಾದರೆ ಗೆಳೆಯರೇ, ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ, ಸಾಮಾನ್ಯ ಬಳಕೆಯ ಸಾಂಬಾರ ವಸ್ತು ಲವಂಗವು ದೊರೆಯುವುದು ಯಾವಾಗ? ಅಂದರೆ ಈ ಲವಂಗವು ಯಾವುದರಿಂದ ಬರುತ್ತದೆ? ಅಂದರೆ ಹಣ್ಣಿನಿಂದ, ಬೇರಿನಿಂದ, ಮೊಗ್ಗಿನಿಂದ, ಕಾಂಡದಿಂದ? ಇದಕ್ಕೆ ಸರಿಯಾದ ಉತ್ತರವನ್ನು ನನ್ನ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನಾನು ಮುಂದಿನ ವಿಡಿಯೋದಲ್ಲಿ ನೀಡುತ್ತೇನೆ. ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಧನ್ಯವಾದಗಳು. ಇದೇ ರೀತಿಯ ಹೊಸ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.